ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು 3 ವರ್ಷದ ಕನಸು ಅಂದ್ಕೋಬೋದು, ಅದು ನಾನು ನನಸು ಮಾಡ್ಕೊಳ್ಳೋ ಸಮಯ ಬಂತು. ನಾನು ಒಂದು ಉಂಡೆ ಕೂಡಿಟ್ಟಿದ್ದೆ 3 ವರ್ಷದಿಂದ. ಅದನ್ನು ಇವಾಗ ಬ್ರೇಕ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಎಷ್ಟು ಅಮೌಂಟ್ ಬರುತ್ತೆ, ಏನು ತೊಗೊತೀನಿ, ಪ್ರತಿಯೊಂದೂ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಿಸ್ ಮಾಡ್ದಿರ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ಏನು ತಗೊಂಡೆ, ಎಷ್ಟು ಅಮೌಂಟ್ ಇತ್ತು ಎಲ್ಲದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಒಂದು ಉಂಡಿನ ಮಣ್ಣಿನ ಉಂಡಿಗೆ ಹಾಕಿಟ್ಟಿದ್ದೆ. ಅದು 3 ವರ್ಷದಿಂದ ಕೂಡಿಟ್ಕೊಂಬರ್ತಿದ್ದೆ. ಎಷ್ಟಾಗುತ್ತೆ ಅಷ್ಟು ಹಾಕ್ತಿದ್ದೆ. ಮತ್ತು ಇನ್ನೊಂದನ್ನು ಸ್ಟೀಲಿಂದು ಬೀಗ ಹಾಕಿಟ್ಟಿದ್ದೆ. ಅದು ನಮಗೆ ನೆಸೆಸಿಟಿ ಇದ್ದರೆ ಆವಾಗವಾಗ ತಗೊಂಡು ಎಮರ್ಜೆನ್ಸಿ ಇದ್ದಾಗ ಮತ್ತೆ ರಿಟರ್ನ್ ಅದಕ್ಕೆ ಹಾಕ್ತಾಯಿದ್ದೆ. ಕೆಲವೊಂದು ಟೈಮ್ ಹಾಕಿಲ್ಲ. ಇವಾಗ ಅದು ನೋಡಿಯೋಣ ಬನ್ನಿ. ಸೌಂಡ್ ಆಗುತ್ತೆ. ಇಷ್ಟು ದುಡ್ಡು ಒಂದೇ ಸತಿ ಕುಡಿಕಕ್ಕೆ ಆಗ್ತಿತ್ತ, ಕೊಡೋಕ್ಕಾಗ್ತಿತ್ತ? ಬಾಮ್ಮ ಕೊಂಡ್ಬಿಡದ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇರುತ್ತೆ ಅಂತ. ಇಲ್ಲಪ್ಪ, ಇಷ್ಟೊಂದು ಎಫರ್ಟ್ ಮಾಡಿರಲಿಲ್ಲ. ಎಷ್ಟಿರುತ್ತೆ ಅಂದ್ಕೊಂಡಿದ್ದೆ. ಕೊಟ್ಟಿದ್ದ ದುಡ್ಡೆಲ್ಲ ಏನು ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೆ. ಅದೇ ಮಾಡಿದೆ. ನಿಮ್ಗೆ ಏನು ಅನ್ನಿಸ್ತಾ ಇತ್ತು ಇವಾಗ? ಏನು ತಗೋಬೇಕು ಅಂದ್ಕೊಂಡಿದ್ಯಾ? ಏನು ಕೊಡಿಸ್ಬೇಕು ಅಂದ್ಕೊಂಡಿದ್ಯಾ? ನೋಡೋಣ. ಯಾರು ಚೆನ್ನಾಗಿ ದೃಷ್ಟಿ ಆಗ್ಬಿಡುತ್ತೆ. ನಮ್ಮ ಯಜಮಾನ್ರಿಗೆ ಚೆನ್ನಾಗಿರುತ್ತೆ. ನೀವು ಯಾವ ಥರ ಸೇವ್ ಮಾಡ್ತೀರಾ? ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ನೀವು ಯಾವ ಥರ ಐಡಿಯಾ ಉಪಯೋಗಿಸ್ತೀರಾ ಹೇಳಿ. ನಾನು ಇದೇ ಫಸ್ಟ್ ಟೈಮ್ ಸಣ್ಣ ಪುಟ್ಟ ಸೇವ್ ಮಾಡ್ತಾಯಿದ್ದೆ. ಲಾಂಗ್ ನನಗೆ ತುಂಬ ದಿನ ತಡೆಯೋಕ್ಕಾಗಲ್ಲ, ಬೇಗ ತೆಗೆದುಬಿಡ್ತೀನಿ. ಬಟ್ ಮಣ್ಣಿಂದಾಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಇದನ್ನು ಒಂದು ಸತಿ ಬ್ರೇಕ್ ಮಾಡೋದು ಮುಗೀತು. ಅದಕ್ಕೋಸ್ಕರ ವೆಯ್ಟಿಂಗಲ್ಲಿದ್ದೆ. ಫೈನಲಿ ಇವತ್ತು
ಹಾಕ್ತಿದ್ದೀನಿ. ನಾವು ಎಕ್ಸ್ಪೆಕ್ಟ್ ಮಾಡುವಷ್ಟು ಇದೆಯೋ ಇಲ್ಲೋ ಗೊತ್ತಿಲ್ಲ. ಹೇಳ್ರಿ ಏನಾದರೂ ಸುಮ್ಮನೆ ಇದ್ದರೆ ದುಡ್ಡು ನೋಡಿ ಶಾಕ್ ಆಗ್ಬಿಟ್ಟು. ದುಡ್ಡು ನೋಡಿ ಫುಲ್ ಶಾಕು. ಮತ್ತು ಫಸ್ಟ್ ಟೈಮ್ ನಮ್ಮ ಚಾನಲ್ ಒಳಗಡೆ ಬಂದಿದ್ದೀರಾ, ಏನು ಅನ್ನಿಸ್ತಾ ಇತ್ತು? ನಾನೇ ಬಂದಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬ ಲಾಂಗ್ ಆಗ್ಬಿಡುತ್ತೆ ವಿಡಿಯೋ. ಎಲ್ಲಾದರೂ ಕೌಂಟ್ ಮಾಡಿ ತೋರಿಸೋಣ. ಕಾಯಿ ಇನ್ನೂ ಬಿಟ್ಟಿಲ್ಲ, ಇನ್ನೂ ಹಾಕಿಲ್ಲ. ಹೊಡಿಲಿಲ್ಲ 25 ಪೈಸೆ ಇದೆ ನೋಡಿಲ್ಲ. 4 ಅಡಿ ಎಷ್ಟು ಸಿಕ್ಕಾಗಿದೆ ನೋಡಿ. ಎಷ್ಟೊಂದಿದೆ, 10 ಪೈಸೆ ಇದೆ. ಅದು ನಾನು ನಿಮಗೆ ತೋರಿಸ್ತೀನಿ. 10 ಪೈಸೆ ಇದೆಲ್ಲ ಆಮೇಲೆ ತೋರಿಸ್ತೀನಿ. ಇದರಲ್ಲಿ ಇಬ್ಬರು ಫಸ್ಟು 500 ತೊಗೊಂಡು 100 ರುಪೀಸ್ ಮುಗ್ತಾನೆ ಇಲ್ಲ. ಯಾಕೆ? ಅದಕ್ಕೆ ವ್ಯಾಲ್ಯೂ ಇದೆ. ಇಲ್ಲ, ಅದು ವ್ಯಾಲ್ಯೂ ಇಲ್ಲ ಅಂತಲ್ಲ. ಫಸ್ಟ್ ದೊಡ್ಡ ಅಮೌಂಟ್ನ ಒಂದು ಕಡೆ ಶೇಕ್ ಮಾಡಿ ಇದು ಮಾಡೋಣ ಅಂತ. ಎಷ್ಟು ಹಳೆ ನೋಡಿ. ಅದಕ್ಕೇನು ಆಗಿಲ್ಲ. ಇವಾಗ ಕೌಂಟ್ ಮಾಡಿದ್ದೆಲ್ಲ ಮುಗೀತು. ಅದರಲ್ಲಿ ಕಾಯಿನ್ಸ್ ಹಾಕಿದೆ, ಇದರಲ್ಲಿ 25 ಪೈಸೆ ಇದೆ ನೋಡಿ. ಇದೆಲ್ಲ ಒಂಥರ ಹಳೆಯ ಮೆಮೊರೀಸ್ನ ತಂದುಕೊಡುತ್ತೆ. ಇದು ತುಂಬ ಹಳೆಯದು ಕಾಯಿನು, 1986 ಕಾಯಿನ್ ಅದು. 4 ಅಣಿದು ತುಂಬ ಇದೆ ನನ್ನ ಹತ್ರ, ಮೆಮೊರಿಗೆ ಅಂತ ಇಟ್ಕೊಂಡಿದ್ದೀನಿ. ಆ ಉಂಡಿಲೇ ಹಾಕ್ಬಿಟ್ಬಿಡ್ತೀನಿ ಅದನ್ನು. ನೆಕ್ಸ್ಟು 10 ಪೈಸೆನೂ ಇದೆ. ಈ 10 ಪೈಸೆನ ಯಾರ್ಯಾರು ಯೂಸ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಇವಾಗ ಕಾಯಿನ ದುಡ್ಡು ಥರ ಫೀಲೇ ಮಾಡಲ್ಲ, ನಮ್ಗೆ ಅವಾಗ ಕಾಯಿನೇ ದುಡ್ಡು ಥರ ಫೀಲ್ ಮಾಡ್ತಾಯಿದ್ವಿ. ಇವಾಗ ನಮಗೊಂದು ಒಳ್ಳೆ ಅಮೌಂಟ್ ಸಿಕ್ಕಿದೆ. ಮತ್ತು ನಮ್ಮ ಮನೆಯವರು ಏನು ಅಂದ್ಕೊಂಡಿದ್ರು ಏನಂತ ಕೇಳ್ತೀನಿ ಬನ್ನಿ. ಏನು ಅಂದ್ಕೊಂಡಿದ್ರಿ? ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಷ್ಟೊಂದು ಕುಡಿತೀಯ ಅಂತ. ಅಂದರೆ ನಿನ್ನ ಅರ್ನಿಂಗ್ಸು ನನ್ನ ಅರ್ನಿಂಗ್ಸ್ ಎಲ್ಲ ಸೇರಿ ಇಟ್ಕೊಂಡು ಸೇವ್ ಮಾಡ್ತಿದ್ದೀನಿ ಅಂತ ಗೊತ್ತಿತ್ತು. ಇಷ್ಟೊಂದು ನೀವು ತಗೊಂತೀರಾ, ನೀವು ಬಳಸ್ಕೊತೀರಾ, ಇಲ್ಲ ನನಗೆ ಕೊಡ್ತೀರಾ ನೋಡೋಣ, ಯೋಚನೆ ಮಾಡ್ತೀನಿ. ನಮ್ಮ ಹಸ್ಬೆಂಡ್ಗೆ ಒಂದು ಕೊಳ್ಚೈನು ಮತ್ತು ನನಗೆ ಒಂದು ರಿಂಗ್ ತೊಗೊಂಡೆ. ಆ ಉಂಡೆ ದುಡ್ಡು ಮುಗೀತು, ಈ 2ಕ್ಕೆ ಆಯಿತು. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್